ಅಂಡಾಶಯದ ಕ್ಯಾನ್ಸರ್, ಅಂಡಾಶಯ ಅಂದರೆ ಎಲ್ಲ ಹೆಂಗಸರಿಗೆ 2 ಅಂಡಾಶಯ ಇರುತ್ತೆ, ಗರ್ಭಕೋಶದ ಪಕ್ಕದಲ್ಲಿ ಈ ಅಂಡಾಶಯಗಳು ಇರುತ್ತವೆ. ಇದರ ಕ್ಯಾನ್ಸರ್ ಬಹಳ ಸಾಮಾನ್ಯ ಕ್ಯಾನ್ಸರ್ ಏನಲ್ಲ, ಬಟ್ ಇದ್ರ ಬಗ್ಗೆ ತಿಳ್ಕೊಂಡಿರಬೇಕು. ಯಾಕಂದ್ರೆ ಒಂದೊಂದ್ಸಲಿ ಈ ಕ್ಯಾನ್ಸರ್ ಬರುತ್ತೆ, ಕೆಲವು ಹೆಂಗಸರಿಗೆ ಈ ಕ್ಯಾನ್ಸರ್ ಬರುತ್ತೆ. ಮತ್ತೆ ಈ ಕ್ಯಾನ್ಸರ್ ಲಕ್ಷಣಗಳು ಸಾಮಾನ್ಯವಾಗಿ ಬೇರೆ ತೊಂದರೆಗಳ ಲಕ್ಷಣಗಳ ಜೊತೆ ವಿಲೀನ ಆಗುತ್ತೆ. ಸೊ ಏನು ಈ ಲಕ್ಷಣಗಳು? ಸಾಮಾನ್ಯವಾಗಿ ಅಂಡಾಶಯದ ಕ್ಯಾನ್ಸರ್ನ ಸೈಲೆಂಟ್ ಕಿಲ್ಲರ್ ಅಂತ ನಾವು ಇದು ಮಾಡ್ತೇವೆ. ಯಾಕಂದ್ರೆ ಮೊದಲು ಬರುವ ಲಕ್ಷಣಗಳು ಬೇರೆ ಲಕ್ಷಣಗಳ ಜೊತೆ ಬೇರೆ ಏನು ಇರೋದಿಲ್ಲ. ಹೆಚ್ಚಿನ ಸಲಿ ಅಂಡಾಶಯದ ಕ್ಯಾನ್ಸರ್ ಸ್ವಲ್ಪ ಹೆಚ್ಚು ವಯಸ್ಸಿನ, ಸಾಮಾನ್ಯವಾಗಿ 40-50 ವರ್ಷದ ಮೇಲ್ಪಟ್ಟ ಹೆಂಗಸರಿಗೆ ಬರುತ್ತದೆ. ಹಂಗಂತ ಬರೋದೇ ಇಲ್ಲ ಬೇರೆ ವಯಸ್ಸಲ್ಲಿ ಅಂತ ಹೇಳಕ್ಕೆ ಆಗೋದಿಲ್ಲ. ಬಟ್ 40-50 ಮೀರಿದ ಹೆಂಗಸರಲ್ಲಿ ಈ ಯಾವುದೇ ಲಕ್ಷಣಗಳು ಬಂದರೆ ನಾವು ಇದನ್ನ ಇನ್ನೂ ದೀರ್ಘವಾಗಿ ನಾವು ಇದನ್ನ ಇನ್ವೆಸ್ಟಿಗೇಟ್ ಮಾಡಬೇಕು. ಸಾಮಾನ್ಯವಾಗಿ ಹೆಚ್ಚಿನ ಹೆಂಗಸರಿಗೆ ಒಂದು 40-50 ವರ್ಷ ಮೇಲ್ಪಟ್ಟು ಸ್ವಲ್ಪ ವೇಗ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಹೊಟ್ಟೆ ಉಬ್ರ ಬರೋದು, ಹೊಟ್ಟೆ ಕೆಳಭಾಗದಲ್ಲಿ ನೋವು ಬರೋದು, ಅಥವಾ ಮೂತ್ರ ಆಗಾಗ ಪಾಸ್ ಮಾಡಬೇಕು ಅಂತ ಅನ್ಸೋದು, ಬವಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಮಲ ವಿಸರ್ಜನೆಯಲ್ಲಿ ತೊಂದರೆಗಳು ಬರುವುದು. ಇಂಥ ಸಿಂಪ್ಟಮ್ಸು ಹೆಚ್ಚಿನ ಸಲಿ ಸ್ವಲ್ಪ ವಯಸ್ಸಾದವರಲ್ಲಿ ಬಂದ್ರೆ, ಮತ್ತೆ ಇಂಥದ್ದು ಏನೇ ಸಿಂಪ್ಟಮ್ಸ್ ಇದ್ರೆ ನೀವು ನಿಮ್ಮ ಆನ್ಕಾಲಜಿಸ್ಟ್ ನ ಕಾಂಟ್ಯಾಕ್ಟ್ ಮಾಡಿ ಫರ್ದರ್ ಇನ್ವೆಸ್ಟಿಗೇಷನ್ಸ್ ಮಾಡಬಹುದು. ಧನ್ಯವಾದ.